ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಎಷ್ಟೊಂದು ಜನ, ನಾನಾಗಿರ್ಬೋದು, ನೀವಾಗಿರ್ಬೋದು, ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ನಮಗೆ ಡಲ್ ಸ್ಕಿನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಬ್ಲೆಮಿಷಸ್ ಆಗಿರ್ಬೋದು, ಇದರಿಂದ ನಾವು ಎಷ್ಟೊಂದು ಸರಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡು ಕೂತಿರೋದು ಉಂಟು. ಯಾಕೆಂದರೆ ಹೆಣ್ಮಕ್ಳು ನಾವು ಏನಂದರೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಗ್ಲೋ ಇರಬೇಕು, ಈ ಥರ ಡಾರ್ಕ್ ಸ್ಪಾಟ್ಸು, ಕಲೆಗಳು ಯಾವುದೂ ಇರಬಾರ್ದು ಅಂತ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ಬೇರೆ ಬೇರೆ ಥರ ಸ್ಕಿನ್ ಕೇರು ಟ್ರೈ ಮಾಡ್ತಿರ್ತೀವಿ. ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ವರ್ಕ್ ಆಗುತ್ತೆ ಅಂತ ಕೂಡ ಟ್ರೈ ಮಾಡ್ತಿರ್ತೀವಿ. ಸೊ ಎಷ್ಟೊಂದು ಸರಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ವರ್ಕ್ ಆಗುತ್ತೆ ಮತ್ತು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ವರ್ಕ್ ಆಗಲ್ಲ. ಫ್ರೆಂಡ್ಸ್, ನಾನು ಬ್ಯೂಟಿ ಬ್ಲಾಗರು ಹಾಗೆ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ಮಾಡೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಬರ್ತಾಯಿತ್ತು. ರಮ್ಯಾ, ನಮಗೆ ಕಪ್ಪು ಕಲೆಗಳಿದೆ, ಡಾರ್ಕ್ ಸ್ಪಾಟ್ಸ್ ಇದೆ, ನಾವು ಏನು ಮಾಡೋದು? ನಾವು ತುಂಬ ಟ್ರೈ ಮಾಡಿದ್ದೀವಿ, ನಮಗೇನು ಮಾಡೋದಕ್ಕಾಗ್ತಿಲ್ಲ, ಹೋಗ್ತಿಲ್ಲ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೀಗೆ ನಾನು ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದೆ ಏನಂದರೆ, ಗ್ಲೈಕಾಲಿಕ್ ಆ್ಯಸಿಡ್ ಏನಿದೆ ಇದು ಸ್ಕಿನ್ ಡಾರ್ಕ್ ಸ್ಪಾಟ್ಸ್ಗೆ ಮತ್ತು ಬ್ಲೆಮಿಷಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಅದರಲ್ಲೂ ಇದನ್ನು ಅಕ್ರಾಸ್ ದ ವರ್ಲ್ಡ್ ಯೂಸ್ ಮಾಡ್ತಾರೆ. ಏನಂದರೆ ಡರ್ಮಟಾಲಜಿಕಲಿನೇ ಯೂಸ್ ಮಾಡ್ತಾರೆ. ನಿಮ್ಮದು ಸ್ಕಿನ್ದು ಡಾರ್ಕ್ ಸ್ಪಾಟ್ಸ್ಗಾಗಿರ್ಬೋದು ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ಗೆ ಅಂತ ನನಗೆ ಗೊತ್ತಾಯಿತು. ಸೊ ಏನಂದರೆ ತುಂಬ ಡೌಟ್ ಇರುತ್ತೆ, ಗ್ಲೈಕಾಲಿಕ್ ಆ್ಯಸಿಡ್ ಹೇಗೆ ವರ್ಕ್ ಮಾಡುತ್ತೆ ಸ್ಕಿನ್ಗೆ ಅಂತ. ಗ್ಲೈಕಾಲಿಕ್ ಆ್ಯಸಿಡು ಫ್ಯಾಮಿಲಿ ಆಫ್ ಮಾಲಿಕ್ಯೂಲ್ಸ್ ಇದೆ, ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು. ಇದು ತುಂಬ ಸ್ಮಾಲೆಸ್ಟ್ ಆ್ಯಂಡ್ ಲೈಟೆಸ್ಟ್ ಮಾಲಿಕ್ಯೂಲ್ಸು ಈ ಫ್ಯಾಮಿಲಿಲಿ. 2 ಲೆವೆಲ್ಸಲ್ಲಿ ಇದು ವರ್ಕ್ ಮಾಡುತ್ತೆ. ಫಸ್ಟ್ ಲೆವೆಲಲ್ಲಿ ಇದು ಡೀಪ್ ಆಗಿ ನಿಮ್ಮ ಸ್ಕಿನ್ಗೆ ಪೆನಿಟ್ರೇಟ್ ಆಗಿ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ನಿಮ್ಮ ಸೆಲ್ಲಲ್ಲಿ, ಸೆಲ್ ಬೈ ಸೆಲ್ಲು. ಸೊ ಅವಾಗ ನಿಮ್ಮದು ಡಾರ್ಕ್ ಸ್ಪಾಟ್ಸ್ ಅದೇ ಆಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ಸೆಕೆಂಡ್ ಲೆವೆಲಲ್ಲಿ ಇದು ನಿಮ್ಮ ಸ್ಕಿನ್ ಸರ್ಫೇಸ್ ಮೇಲೆ ವರ್ಕ್ ಮಾಡುತ್ತೆ. ಅಂದರೆ ನಿಮ್ಮದು ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ರಿಮೂವ್ ಮಾಡಿ ನಿಮ್ಗೊಂದು ಬ್ರೈಟ್ ಸ್ಕಿನ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಗೊತ್ತಾಯಿತು ಹೇಗೆ ಇದು ವರ್ಕ್ ಮಾಡುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್ನು, ಗ್ಲೈಕಾಲಿಕ್ ಆ್ಯಸಿಡ್ ಇರೋಂಥ ಪ್ರಾಡಕ್ಟ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ ನಿಮ್ಮ ಕ್ವೆಶನ್ ಆಗಿರುತ್ತೆ. ಸೊ ಹೌದು, ಅದಕ್ಕೂ ಉತ್ತರ ನನ್ನ ಹತ್ರ ಇದೆ. ಲಾರಿಯಲ್ ಪ್ಯಾರಿಸ್ ಅವರು ಹೊಸದಾಗಿ ಗ್ಲೈಕಾಲಿಕ್ ಆ್ಯಸಿಡ್ ಇರೋಂಥ ರೇಂಜ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದನ್ನು ಟ್ರೈ ಮಾಡೋದಕ್ಕೆ. ಯಾಕೆಂದರೆ ಲಾರಿಯಲ್ ಪ್ಯಾರಿಸ್ಸು ಮೋಸ್ಟ್ ಟ್ರಸ್ಟೆಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಅದಕ್ಕೆ ಈ ರೇಂಜಲ್ಲಿ ನಿಮಗೆ ಕ್ಲೆನ್ಸರ್ ಬರುತ್ತೆ, ಸೆರಮ್ ಬರುತ್ತೆ, ಡೇ ಕ್ರೀಮ್ ಬರುತ್ತೆ ಮತ್ತು ನೈಟ್ ಕ್ರೀಮ್ ಬರುತ್ತೆ. ನಾನಿವತ್ತು ನಿಮಗೆ ಗ್ಲೈಕಾಲಿಕ್ ಬ್ರೈಟ್ ಸೆರಮ್ ಬಗ್ಗೆ ಹೇಳ್ತೀನಿ. ಸೆರಮ್ಮು ಸ್ಕಿನ್ ಕೇರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಫಸ್ಟು ಲಾರಿಯಲ್ ಪ್ಯಾರಿಸ್ದು ಗ್ಲೈಕಾಲಿಕ್ ಬ್ರೈಟ್ ಸೆರಮ್ ನಂಗೆ ನೋಡಿದ ತಕ್ಷಣ ಇಷ್ಟ ಆಗಿದೆ ಏನಂದರೆ ಪ್ಯಾಕೇಜಿಂಗ್ ತುಂಬ ಕ್ಲಾಸಿಯಾಗಿದೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಕ್ವಾಲಿಟಿ ಪ್ಯಾಕೇಜಿಂಗು ಲಾರಿಯಲ್ ಪ್ಯಾರಿಸ್ದು ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು. ಪ್ಯಾಕೇಜಿಂಗ್ ಅಷ್ಟೇ ಅಲ್ಲದೆ ಇದ್ರದ್ದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ಅದು ಹಚ್ಕೋಬೇಕಾದ್ರೆಲ್ಲ ಒಂಥರ ಫೀಲ್ ಆಗುತ್ತೆ, ಒಂದು ಹೊಸ ಥರ ಫೀಲ್ ಆಗುತ್ತೆ, ಫ್ರೆಶ್ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ಅದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಸೆರಮ್ ಇದು ತುಂಬ ಲೈಟ್ ವೆಯ್ಟು, ನಾನ್ ಸ್ಟಿಕ್ಕಿ ಮತ್ತು ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಫ್ರೆಂಡ್ಸ್, ಈ ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ಏನಂದರೆ ನಿಮಗೆ 5 ವರ್ಷದಷ್ಟು ಹಳೇ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ಅದನ್ನು 2 ವಾರದಲ್ಲೇ ಕಡಿಮೆ ಮಾಡಿ ನಿಮಗೊಂದು ಬ್ರೈಟ್ ಸ್ಕಿನ್ ಸಿಗೋದಂತೂ ಗ್ಯಾರಂಟಿ. ಆಲ್ರೆಡಿ ಇದನ್ನು 2 ವೀಕ್ಸಿಂದ ಟ್ರೈ ಮಾಡ್ತಿದ್ದೀನಿ. ಸೊ ನಾನು ಯಾವುದಾದ್ರೂ ಅಷ್ಟೇ ಫಸ್ಟ್ ನಾನು ಟ್ರೈ ಮಾಡಿ ನಿಮಗೆ ಹೇಳೋದು. ಸೊ ನನಗೆ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡ್ತಿದೆ. ನನ್ನ ಸ್ಕಿನ್ನು ಎಕ್ಸ್ಟ್ರಾ ಬ್ರೈಟಾಗಿ ಕಾಣಿಸ್ತಿದೆ ಇದರಿಂದ. ಇದರಲ್ಲಿ 1% ಗ್ಲೈಕಾಲಿಕ್ ಆ್ಯಸಿಡ್ ಇರೋದ್ರಿಂದ ಈ ಸೆರಮಲ್ಲಿ ಸೊ ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಆರಾಮಾಗಿ ಡೈಲಿ ಯೂಸ್ ಮಾಡ್ಬೋದು. ಇದು ಕ್ಲಿನಿಕಲಿ, ಕನ್ಸ್ಯೂಮರ್ ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್. ಫ್ರೆಂಡ್ಸ್, ನಾನಿವಾಗ ಇದನ್ನ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಮತ್ತು ಹೇಗೆ ಯೂಸ್ ಮಾಡೋದು ಅಂತನೂ. ಫ್ರೆಂಡ್ಸ್, ಏನಂದರೆ ಫಸ್ಟು ನೀವು ಮುಖ ತೊಳ್ಕೊಳ್ಳಿ. ಯಾಕೆಂದರೆ ಕ್ಲೀನಾಗಿರೋ ಫೇಸ್ಗೆ ಇದನ್ನು ಅಪ್ಲೈ ಮಾಡಬೇಕು. ಸೊ ಲಾರಿಯಲ್ ಪ್ಯಾರಿಸ್ ಗ್ಲೈಕಾಲಿಕ್ ಬ್ರೈಟ್ ಗ್ಲೋಯಿಂಗ್ ಡೈಲಿ ಕ್ಲೆನ್ಸರ್ ಫೋಮ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲೆನ್ಸಿಂಗ್ ಆದಮೇಲೆ ನೀವು ಫೇಸ್ ಡ್ರೈ ಆದಮೇಲೆ ಸೆರಮ್ನ ಅಪ್ಲೈ ಮಾಡಿ. ಸೊ ಡೈರೆಕ್ಟಾಗಿ ಡ್ರಾಪರ್ ಮೂಲಕ ಅಪ್ಲೈ ಮಾಡಿ, ಕೈಗೆ ಹಾಕ್ಕೊಂಡು ಅಪ್ಲೈ ಮಾಡಬೇಡಿ, ಮಸಾಜ್ ಮಾಡಿ. ಯಾಕೆಂದರೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ್ರೆ ಎಫೆಕ್ಟ್ ಚೆನ್ನಾಗಿರುತ್ತೆ. ನೀವು ಮಾರ್ನಿಂಗ್ ಏನಾದರೂ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಡರ್ಮಟಾಲಜಿಸ್ಟ್ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ. ಸೊ ಲಾರಿಯಲ್ ಪ್ಯಾರಿಸ್ದು ಡೇ ಕ್ರೀಮ್ ಇದೆ. ಸೊ ಇದು SPF 17 ಇದೆ. ಸೊ ಇದನ್ನು ನೀವು ಸೆರಮ್ ಯೂಸ್ ಮಾಡಿದ್ಮೇಲೆ ಡೇ ಕ್ರೀಮ್ ಥರ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಡೇ ಕ್ರೀಮು ಆಗುತ್ತೆ, ಸನ್ಸ್ಕ್ರೀನ್ ಆಗು ಕೂಡ ನಿಮಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಫ್ರೆಂಡ್ಸ್,
ನಿಮಗೆ ಈ ಸೆರಮಿಂದ ರಿಸಲ್ಟ್ ಸಿಗ್ತಿದೆ ಅಂದರೆ ನೀವು ಸ್ಟಾಪ್ ಮಾಡಬಾರ್ದು. ನಿಮ್ಮದು ಡಾರ್ಕ್ ಸ್ಪಾಟ್ಸು ಕಡಿಮೆ ಆದ ತಕ್ಷಣ ಕಂಟಿನ್ಯೂ ಮಾಡಬೇಕು ಯೂಸ್ ಮಾಡೋಕ್ಕೆ. ಏಕೆಂದರೆ ಕೆಲವೊಂದ್ಸರಿ ಯು ವಿ ರೇಸಿಂದನೂ ಕೂಡ ನಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಡೈಲಿ ನಾವು ಕಂಟಿನ್ಯೂ ಮಾಡಿ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮತ್ತು ನಿಮ್ಗೆ ಏನು ಕಲೆಗಳು ಕಡಿಮೆ ಆಗಿರುತ್ತೆ ಅದು ಹಾಗೇ ಇರುತ್ತೆ. ಫ್ರೆಂಡ್ಸ್, ನನ್ನ ಪ್ರಕಾರ ಎಲ್ಲರೂ ಟ್ರೈ ಮಾಡಿ ಒಂದ್ಸರಿ. ನಿಮ್ಗೆ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು, ನಿಮ್ಗೆ ಹೇಗೆ ಅನ್ನಿಸ್ತಿದೆ ರಿಸಲ್ಟ್ ಅಂತ ಬಂದು ನಂಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದು ಅಫೋರ್ಡಬಲ್ ಕೂಡ. ನಿಮಗೆ 2 ಸೈಜ್ಗಳಲ್ಲಿ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕು ನೀವು ಅದನ್ನು ತೊಗೋಬೋದು. ಮತ್ತು ನಾನು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಏನಂದರೆ ನಿಮ್ಗೆ ಎಷ್ಟೇ ಹಳೇದಾಗಿರ್ಬೋದು ನಿಮ್ಮ ಕಲೆಗಳು, 5 ವರ್ಷದಷ್ಟು ಹಳೆಯದಾಗಿದ್ರೂ ಕೂಡ ನಿಮ್ಮದು ಗ್ಲಾರಿಯಲ್ ಪ್ಯಾರಿಸ್ ಗ್ಲೈಕೋಲಿಕ್ ಬ್ರೈಟ್ ಸೆರಮ್ ಏನಿದೆ ಇದು ನಿಮಗೆ ಕೇವಲ 2 ವಾರದಲ್ಲೇ ನಿಮ್ಮ ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋಲಿ ನಾನು ನಮ್ಮದು ಕಲೆಗಳನ್ನಾಗಿರ್ಬೋದು, ನಮ್ಮದು ಸ್ಕಿನ್ ಡಲ್ನೆಸ್ ಆಗಿರ್ಬೋದು, ಬ್ಲೆಮಿಷಸ್ ಆಗಿರ್ಬೋದು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.